ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಆನೇಕಲ್ನಲ್ಲಿ ಬಾಲ್ಯ ವಿವಾಹ ಇನ್ನೂ ಜೀವಂತವಾಗಿದೆ. 14 ವರ್ಷದ ಬಾಲಕಿಯ ಜೊತೆ 24 ವರ್ಷದ ಯುವಕನ ಮದುವೆಯನ್ನ ಸರ್ಜಾಪುರದಲ್ಲಿ ನಡೆಸಲಾಗಿದೆ. ಇದು ಇನ್ನೊಂದು ಅಮಾನವೀಯ ಘಟನೆ. ತಂದೆ ತಾಯಿಗೆ ಮಾಹಿತಿಯನ್ನೇ ಕೊಡದೆ ಬಾಲಕಿಗೆ ಮದುವೆ ಮಾಡಲಾಗ್ತಾ ಇದೆ. ಬಾಲಕಿಯ ದೊಡ್ಡಪ್ಪ ದೊಡ್ಡಮ್ಮ ಯುವಕನ ಜೊತೆ ಮದುವೆ ಮಾಡಿಸ್ತಾ ಇದ್ದಾರೆ. ಸ್ವತಃ ಬಾಲಕಿಯ ತಾಯಿ ಸರ್ಜಾಪುರ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 8ನೇ ತರಗತಿಯಲ್ಲಿ ಓದ್ತಾ ಇರತಕ್ಕಂಥ ವಿದ್ಯಾರ್ಥಿನಿ ಈಕೆ. ಫೆಬ್ರವರಿ 15ನೇ ತಾರೀಕು ಈ ಮದುವೆ ನಡೆದಿದೆ ಅಂತ ಕಂಪ್ಲೇಂಟ್ ನಲ್ಲಿ ದಾಖಲಾಗಿದೆ. ನನ್ನ ಮಗಳನ್ನ ಪುಸಲಾಯಿಸಿ ಮದುವೆ ಮಾಡಿದ್ದಾರೆ ಅಂತ ಕೈವಾರದಲ್ಲಿ ಯಲ್ಲಮ್ಮ ದೇವಸ್ಥಾನದಲ್ಲಿ ತಂದೆ ತಾಯಿಗೆ ಗೊತ್ತಿಲ್ಲದೆ ಮದುವೆ ಮಾಡಲಾಗಿದೆ ಅಂತ ಕಂಪ್ಲೇಂಟ್ ಕೊಡಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನವೀನ್ ನೇರ ಸಂಪರ್ಕದಲ್ಲಿದ್ದಾರೆ. ನವೀನ್, ಇವತ್ತಿಗೂ ಕೂಡ 21ನೇ ಶತಮಾನದಲ್ಲೂ ನಾವೆಲ್ಲ ಇಷ್ಟು ಎಜುಕೇಟೆಡ್ ಸಮಾಜದಲ್ಲಿ, ವಿದ್ಯಾವಂತ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತ ಹೇಳೋ ಸಂದರ್ಭದಲ್ಲೂ ಬಾಲ್ಯ ವಿವಾಹ ನಡೆದಿದೆ ಅಂತ ಏನೇ ಪರಿಸ್ಥಿತಿ ಇರಬಹುದು, ಆದರೆ ಕುಟುಂಬದ ಒಳಗಿನ ಪರಿಸ್ಥಿತಿ ಆದ್ರೂ ಕೂಡ ಬಾಲ್ಯ ವಿವಾಹ ಯಾಕೆ ಮಾಡಿದ್ರು? ಈಗ ಪೊಲೀಸರು ಏನ್ ಹೇಳ್ತಾ ಇದ್ದಾರೆ, ಏನ್ ಕ್ರಮ ಕೈಗೊಳ್ತಾರಂತ? ಹೌದಾ? ಇಲ್ಲಲ್ಲ ಸರ್. ಆಲ್ ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. 14 ವರ್ಷದ ಬಾಲಕಿಗೆ ವಿವಾಹ ಮಾಡಿರ್ತಕ್ಕಂಥ ಘಟನೆ. ಆಕೆಯನ್ನು ಪುಸಲಾಯಿಸಿ ಆಕೆಗೆ ವಿವಾಹ ಮಾಡಿಬಿಟ್ಟಿದ್ದಾರೆ ಅಂತ 8ನೇ ಕ್ಲಾಸ್ ಓದ್ತಾ ಇರುವಂತ ಚಿಕ್ಕ ಹುಡುಗಿ. ಎಸ್, ನವೀನ್ ಸಂಪರ್ಕದಲ್ಲಿದ್ದಾರೆ. ನವೀನ್, ವಿದ್ಯಾವಂತ ಸಮಾಜದಲ್ಲಿದ್ದರೂ ಕೂಡ ಇಂಥ ಮದುವೆಗಳು ಮತ್ತೆ ಆಗ್ತಾ ಇರ್ತಕ್ಕಂಥದ್ದು ಅಂತ, ಆಕೆಯ ಬದುಕಿಗೆ ಒಂದ್ ರೀತಿನಲ್ಲಿ ಇದು ದಾಳಿ ಮಾಡಿದ ಹಾಗೆ ಸರಿಯಲ್ಲ. ಇದು ಪೊಲೀಸರು ಏನ್ ಹೇಳ್ತಾರೆ? ಯಾಕೆ ಇಂಥ ಮದುವೆ ನಡೀತು? ಯಾವ ಪರಿಸ್ಥಿತಿನಲ್ಲಿ ನಡೀತು? ಶ್ರೀಲಕ್ಷ್ಮಿ, ಈ ಒಂದು ಘಟನೆ ನಡೆದಿರುವಂತದ್ದು ಸರ್ಜಾಪುರ ಪೊಲೀಸ್ ಠಾಣೆಗೆ ಹೊಂದಿಕೊಂಡಿರುವ ಪಕ್ಕದ ಬಡಾವಣೆಯಲ್ಲಿ ಇರುವಂತ ಒಂದು ಬಾಲಕಿ ಏನಿದ್ದಾಳೆ, ಈಕೆಯನ್ನ ಏನು ತಂದೆ ಈಗಾಗಲೇ ಅವರ ಆರೋಗ್ಯ ಸರಿ ಇಲ್ಲ ಅಂತೇಳಿ ಅವ್ರನ್ನ ರಿಹಬಿಲಿಟೇಷನ್ ಸೆಂಟರ್ ನಲ್ಲಿ ಅವ್ರಿಗೆ ಚಿಕಿತ್ಸೆಯನ್ನ ಕೊಡ್ಲಾಗಿತ್ತು. ತಾಯಿ ತಮ್ಮ ಅಂಗಡಿಗೆ ಆಗಾಗ್ಗೆ ಹೋಗಿ ಬರ್ತಾ ಇದ್ರು. ಅಂಗಡಿಯಲ್ಲಿ ಇರ್ತಾ ಇದ್ದ ಸಂದರ್ಭದಲ್ಲಿ ಮಗಳು ಏನು ಮನೆಯಲ್ಲಿದ್ಲು, ಆ ಒಂದು ಸಂದರ್ಭದಲ್ಲಿ ಅವಳನ್ನ ಶಾಲೆಗೆ ಹೋಗದೆ ಮನೆಯಲ್ಲಿದ್ದಾಗ ಅವಳನ್ನ ಪುಸಲಾಯಿಸಿ ದೊಡ್ಡಮ್ಮ ಮತ್ತು ದೊಡ್ಡಪ್ಪ ಬೇರೆ ಒಬ್ಬ ಅವ್ರಿಗೆ ಪರಿಚಯ ಇರುವಂತ ಒಬ್ಬ ಯುವಕನ ಜೊತೆ, ಅಂತಂದ್ರೆ ವಿನೋದ್ ಕುಮಾರ್ ಎಂಬಾತನ ಜೊತೆಗೆ ಈಗ ಆ ಹುಡುಗಿಗೆ ಇನ್ನು ಕೇವಲ 14 ವರ್ಷ, ಅವಳು ಶಾಲೆಗೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಈ ರೀತಿ ಒಂದು ಅಮಾನವೀಯವಾಗಿ ಮದುವೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇನ್ನೂ ಕೂಡ ನಾವು ಎಂತಹ ಸಮಾಜದಲ್ಲಿದ್ದೀವಿ. ಜೊತೆಗೆ ಆ ಒಂದು ವಿಡಿಯೋದಲ್ಲಿ ಇರುವವರನ್ನ ನೋಡಿದ್ರೆ ಗೊತ್ತಾಗುತ್ತೆ ಇವರು ಎಷ್ಟು ಪ್ರಬುದ್ಧರಿದ್ದಾರೆ ಅಂತೇಳಿ. ಪ್ರಬುದ್ಧ ಸಮಾಜದಲ್ಲಿ. ಥ್ಯಾಂಕ್ ಯು ನವೀನ್, ಡೀಟೇಲ್ಸ್ಗಾಗಿ.